ನಾ ರೈತನಿಂದ ಆರಿಸಿ ಬಂದೀನಿ, ಆ ರೈತಗೆ ನಾ ಏನು ಮಾಡ್ಬೇಕನ್ನುವಂಥ ನಿಯತರ ನಿಮ್ಮಲ್ಲಿ ಐತೆ. ನಿಯತ್ತಿರ್ಬೇಕ್ರಿ ಮನುಷ್ಯಾಗ. ಹಾಂ, ನಾ ರೈತನಿಂದ ಆರಿಸಿ ಹೋಗಿದ್ದೀನಂದ್ರೆ ರೈತರಿಗೆ ನಾ ಏನು ಮಾಡೋಕ್ಕೆ ಸಾಧ್ಯ ಐತಪ್ಪ? ಮಾಡ್ಬೋದೇನ? ಮಾಡ್ಬೋದು, ಟೈಮ್ ಅದಲ್ಲ ಅಲ್ರಿ. ಈಗ ಸ್ಟಾರ್ಟ್ ಮಾಡಲಿ ಇವ್ರು ಸ್ಟಾರ್ಟ್ ಮಾಡಿದ್ರೆ 5 ವರ್ಷ ಒಳಗಡೆ ಆಗ್ಬೋದು. ಅದು ಅದ್ರ ಚಿಂತನೆನೇ ಇಲ್ಲಲ್ಲ. ಈಗ ನಾವು 2 ತಿಂಗಳು ಆತ್ ನೋಡಾಕತ್ತೀವಿ. ಆ ಉಳಿದದ್ದಂತೂ ಬೇಡ ಇರಲ್ರಿ. ಇವ್ ನೀವು ಸಾಲ ಹಂಚಿಕೆ ಮಾಡುವೊಳಗೆ ನಿಮ್ಮ ನಿಯಮಗಳನ್ನು ಏನು ಬದಲಾವಣೆ ಮಾಡಿರಿ? ಈಗ ನಾಳೆ ಮಾರ್ಚ್ 31ಕ್ಕೆ ಮುಗೀತು, ನೀವು ಹೊಸ ಪತ್ತು ಬೆಳೆಯಕ್ಕೆ ಚಾಲು ಮಾಡ್ತೀರಿ. ನೀವು ಈ ನಿಯಮಗಳು ಏನು ಬದಲಾವಣೆ ಮಾಡಿರಿ ಹೇಳ್ರಿ ನೋಡೋಣ. ಪ್ರೆಸ್ ಮುಂದೆ ಬಂದ ಅಪೆಕ್ಸ್ ಬ್ಯಾಂಕ್ ನಿಯಮಾವಳಿಗಳ ಪ್ರಕಾರ 1 ಎಕರೆಗೆ ಒಬ್ಬ ರೈತಗೆ 85ರಿಂದ 90 ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ರಪ್ಪ. ಆಮೇಲೆ ರೈತರ ಬೇಡಿಕೆ ಅಲ್ಲ, ರೈತರ ಬೇಡಿಕೆ 1 ಲಕ್ಷ ಐತಿ. ಕರೀರಿ ರೈತ ಪ್ರತಿನಿಧಿಗಳನ್ನ. ನೀವೇನು ಸುಪ್ರೀಂ ಅಲ್ಲ. DCC ಬ್ಯಾಂಕ್ನೊಳಗೆ ಏನು ನೀವು 12-17 ಮಂದಿ ಆರಿಸಿ ಹೋಗಿರಲ್ಲ, 18 ಮಂದಿ ಹೋಗಿರಿ. ಯು ಆರ್ ನಾಟ್ ದ ಸುಪ್ರೀಂ. ರೈತ ಪ್ರತಿನಿಧಿಗಳನ್ನ ಕರ್ರಿ. PFKPS ಇಂದ ಅವ್ರ ರೈತರನ್ನ ಆರಿಸಿ ಕಳಿಸ್ರ ಅಂತ ಹೇಳ್ರಿ. ಅವ್ರ ಜೋಡಿ ಸಮಾಲೋಚನೆ ಮಾಡ್ರಿ. ರೈತರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಡ್ರಿ. ನೀವು ಮಾಡಾಕತ್ತದ್ದೇನು? ಬರೀ ಪ್ರೈವೇಟ್ ರೈತರು ಹೋಗಿ ಸ್ಟ್ರೈಕ್ ಮಾಡಿದ್ರೆ ಇಲ್ಲ 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 ಅವು ನಿಷ್ಕಾಜಿ ರೀ. ಅದು ನಡಿ ಅಂದವ್ರಾಗ ಮಾಡ್ಯಾರ. ನಿನ್ನ ಸಂಬಂಧ ಇಲ್ಲ. ಹಾಂ, ಎಲ್ಲ ದೃಶ್ಯಗಳು ನೋಡಿದಾಗ ಸಹಜವಾಗಿ ನಮ್ಮ ಜೊಲ್ಲೆಯವರು ಇವ್ರ ಸಲುವಾಗಿ ಏನಾದರೂ ಮುಂದೆ ಇಂಥ ಯೋಜನೆಗಳು ಹಾಕೊಳ್ಳಿಕ್ಕೆ ಸಾಧ್ಯತೆ ನಿಮಗೇನು ಅನಿಸ್ತದೆ ಅಂತ ಹೇಳಿದಾರೆ. ಅಲ್ಲ, ನನಗೇನು ಅನಿಸೋದಿಲ್ರಿ. ಯಾಕಂದ್ರೆ ಜೊಲ್ಲೆಯವರು ಸ್ವತಂತ್ರವಾಗಿ ಅಧಿಕಾರ ನಡೆಸುವಂಥ ಶಕ್ತಿ ಹೊಂದಿಲ್ಲ. ಜ್ಯೋತವ್ರವ್ರೆ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಜೊಲ್ಲೆಯವರು ಹೆಂಗೆ ಅದಾರ ಅಂದ್ರೆ ಕಂಬಾರ್ ತಿದ್ದಿದ್ದಂಗೆ ಅದಾರ. ಅದು ತಿದಿ ಹೆಂಗಿರ್ತೈತಿ ಅಂದ್ರೆ ಮುಂದೆ ಲಳಿಗಿರ್ತೈತಿ, ಮುಂದೆ ಲಳಿಗಿರ್ತೈತಿ, ಹಿಂದೆ ಒಬ್ಬ ಜಗ್ಗ ಬೇರೆ ಇರ್ತಾನೆ. ಅವ್ನು ಜಗ್ಗದಾಗ ಇವ್ ಊಫಣ್ಣ, ಅವ್ನು ಜಗ್ಲಿಲ್ಲ ಅಂದ್ರೆ ಇವ್ ಊಫಣ್ಣಾಕ ಬರೋದಿಲ್ಲ. ಹವಾನ ಇಲ್ಲ ಇಲ್ಲ ಅವ್ನು ಜಗ್ಬೇಕ. ಹಂಗ ಈ ಜೊಲ್ಲೆಯವ್ರು ಏನದಾರ ಅಂದ್ರೆ ಕಂಬಾರ್ ತಿದ್ದಿದ್ದಂಗೆ ಆಗ್ಯಾರ ಇವ್ರು. ಆದ್ರೆ ಇದು ಜಗ್ಗು ಇನ್ನೊಬ್ರ ಕೈ ಆಗೈತೆ. ಅದ ಅವ್ನು ಜಗ್ಬೇಕಲ್ಲ. ಇವ್ರು ಏನ್ ಮಾಡೋರು ಅಲ್ಲಿ? ಅಂದ್ರೆ ಈಗ DCC ಬ್ಯಾಂಕ್ನಿಂದ ರೈತರಿಗೆ 90,000 ತನಕ ಕೊಡುವ ಸಾಧ್ಯತೆ ಉಳಿಯಿಲ್ಲ. ಒಟ್ಟ ಇಲ್ರಿ. ಯಾಕೆ ಹೇಳಿದ್ ನಿಮಗೆ? ಹಿಂದೆ 3 ವರ್ಷ ಏನು ಬದಲಾವಣೆ ಆಗಿಲ್ಲ. ಈಗ ಇನ್ನು 2 ತಿಂಗಳು 10 ಬ್ರೇಕ್ ಸ್ಟಾರ್ಟ್ ಮಾಡ್ತಾರೆ. ಈಗಾರ ಏನಾರು ಅನೌನ್ಸ್ ಮಾಡ್ಬೇಕಲ್ಲ ಇವ್ರ? ಹಾಂ, ಏನೂ ಇಲ್ಲ ನೋಡ್ರಿ. ಸರ್ಕಾರ, ರಾಜ್ಯ ಸರ್ಕಾರದವ್ರು ಹೇಳಿದ್ರು ಹಿಂದಿನ ಎಪಿಸೋಡದಲ್ಲೇ. ಈಗ 10 ಬರೀ ತಮಗೆ ವೋಟ್ ಹಾಕಿದವ್ರಿಗೆ ಮಾತ್ರ 10 ಬರೀ ಕೊಡ್ತೀವಿ. ಓಪನ್ ಆಗಿ ಹೇಳ್ರಿ. ಭಾಷಣ ನನ್ನ ಹತ್ರ ಕ್ಲಿಪ್ ಐತಿ, ಬೇಕಾರದ ವಿಡಿಯೋ ಕ್ಲಿಪ್ ಐತಿ. ಹಾಕದವ್ರಿಗೆ ಕೊಡ್ದಲ್ಲ ಅಂತ ಹೇಳ್ರಿ ಅವ್ರ. ನೋಡು ನೀವು ಹೆಂಗೆ ಸಾಲ ತಗೋತಿರತ್ತ ಅಂದ್ರೆ ಏನಿದು? ಈಗ ವೈಷಮ್ಯದ ರಾಜಕಾರಣ ನೀವು ಮಾಡಕತ್ತೀರಿ. ಹಾಂ, ಹೆಸರ ರೈತರು ಹೇಳೋದು. ನಿಮ್ಗೆ ಓಟ್ ಹಾಕಿರೋ ರೈತ ನಿಮ್ಮವ ನಾವ, ನೀವು ಓಟ್ ಹಾಕ್ಲಿಲ್ಲ ರೈತ ನಿಮ್ಮವಲ್ಲ ಅಂದಂಗೆ ಆತು, ಬೇರೆದವ ಅಂದಂಗೆ ಆತು. ಹಾಂ, ಮತ್ತು ರೈತರ ಹೆಸರ ಮೇಲೆ ಯಾಕೆ ಹೋಗ್ತೀರಿ? ಅಲ್ರಿ, ನಿಜವಾಗಿಯೂ ನನಗೆ ಎಷ್ಟು ಕೆಟ್ಟ ಅನಿಸ್ತೈತಿ. ಹಸಿರು ಟವೆಲ್ ಹಾಕೋತಿರಲ್ಲ, ಎದ್ರ ಸಲ ಹಾಕೋತೀರಿ ನೀವು ಹಸಿರು ಟವೆಲ್? ಹಸಿರು ಟವೆಲ್ ಹಾಕೊಳ್ಳೋ ಉದ್ದೇಶ ಏನ? ಡೊಂಗಿ ನಾನು ಒಬ್ಬ ರೈತ ತೋರ್ಸಾಕ? ಹಾಂ, ಅಲ್ಲ, ಡೊಂಗಿ ಹಿಂದೆ ನಮ್ಮ ಯಡಿಯೂರಪ್ಪ ಹಸಿರು ಟವೆಲ್ ಹಾಕೊಂಡ ಇದ್ರೊಳಗ್ರಿ ಹಾವೇರಿ ಒಳಗೆ ಗೋಲಿಬಾರ್ ಮಾಡಿದ್ರು. ರೈತ ಸಾತ್ ಹೋದ್ವು ಅಲ್ಲಿ. ನೀವು ಅದನ್ನ ಮೀರಿಸ್ತೀರೇನೋ ಅಂತ ನಮ್ಗೆ ಅನಿಸ್ತತಿ ಈಗ. ಯಾಕಂದ್ರೆ ನಿಮ್ಮ ಭಾಷಣಗಳನ್ನ ಕೇಳಿದ್ರೆ